ಕಾಂಗ್ರೆಸ್ ಮುಖಂಡ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ಭಯೋತ್ಪಾದಕ ಅಂತ ಕರೆದಿದ್ದಾರೆ. ನಿನ್ನೆ ತಮಿಳುನಾಡಿನ ಚುನಾವಣಾ ಪ್ರಚಾರದ ಸಮಯದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡ್ತಾ ಪ್ರಧಾನಮಂತ್ರಿ ಒಬ್ಬ ಭಯೋತ್ಪಾದಕ ಅಂತ ತಮ್ಮ ಎಲುಬಿಲ್ಲದ ನಾಲಿಗೆಯಿಂದ ಹೇಳಿದ್ದಾರೆ. ಅವರು ಏನು ಹೇಳಿದ್ದಾರೆ ಅನ್ನೋದನ್ನ ಒಮ್ಮೆ ನೋಡೋಣ ಬನ್ನಿ. ಮೋದಿ is a terrorist and he won't believe in equality. Modi is a terrorist. Modi is a terrorist. He is a terrorist. ಒಂದು ದೇಶದ ಪ್ರಧಾನಿಯವರನ್ನ ಭಯೋತ್ಪಾದಕ ಅಂತ ಕರೆಯುವುದು ನಮ್ಮ ದೇಶದಲ್ಲಿ ಮಾತ್ರ ಅನ್ಸುತ್ತೆ. ಉಳಿದ ದೇಶಗಳಲ್ಲಿ ಹಾಗೇನಾದ್ರೂ ಕರೆದ್ರೆ ಆತ ಪರ್ಮನೆಂಟ್ ಆಗಿ ಜೈಲಿನಲ್ಲಿರ್ತಾನೆ. ಇನ್ನು ಕೆಲವು ದೇಶಗಳಲ್ಲಿ ಅಲ್ಲಿನ ಅಧ್ಯಕ್ಷರನ್ನು, ದೇಶದ ಮುಖ್ಯಸ್ಥರನ್ನು ಹಾಗೇನಾದ್ರೂ ಅಥವಾ ಅಂಥದ್ದೇ ಸಿಮಿಲರ್ ಪದಗಳಿಂದ ಕರೆದ್ರೆ ಡೈರೆಕ್ಟ್ ಆಗಿ ಸರ್ವಶಕ್ತನಾದ ಪರಮ ದಯಾಳುವಿನ ಪಾದವನ್ನೇ ಸೇರಿಸ್ತಾರೆ. ಬಿಡಿ, ನಮ್ಮದು ಪ್ರಜಾಪ್ರಭುತ್ವ ರಾಷ್ಟ್ರ. ಇಲ್ಲಿ ಕೆಲವರ ಅಭಿವ್ಯಕ್ತಿಗೆ ಹೆಚ್ಚಿನ ಸ್ವಾತಂತ್ರ್ಯವನ್ನ ನೀಡಲಾಗಿದೆ. ಇದು ವಿವಾದಕ್ಕೆ ಕಾರಣವಾಯಿತು ಅಂತ ಅರಿವಾದಾಗ ಮತ್ತೆ ಯೂಟರ್ನ್ ಹೊಡೆದಂತಹ ಖರ್ಗೆ ಅವರು, ನಾನು ಆ ಅರ್ಥದಲ್ಲಿ ಹೇಳಿದ್ದಲ್ಲ, ಪ್ರಧಾನಮಂತ್ರಿ ಅವರು ಜನರನ್ನ ಮತ್ತು ರಾಜಕೀಯ ಪಕ್ಷಗಳನ್ನ ಬೆದರಿಸುವ ಕೆಲಸ ಮಾಡ್ತಾರೆ ಅಂತ ನಾನು ಹೇಳಲು ಬಯಸಿದ್ದೆ. ಪ್ರಧಾನಿ ಮೋದಿ ಯಾವಾಗ್ಲೂ ಬೆದರಿಕೆ ಹಾಕ್ತಾರೆ ಮತ್ತು ಅವರ ನಡವಳಿಕೆ ರಾಜಕೀಯ ವಲಯದಲ್ಲಿ ಭಯವನ್ನ ಉಂಟು ಮಾಡುತ್ತದೆ ಅಂತ ಖರ್ಗೆ ವಿವಾದಕ್ಕೆ ತೇಪೆ ಹಚ್ಚುವ ಕೆಲಸ ಮಾಡಿದ್ದಾರೆ. ಈಗಿನ ಪ್ರಧಾನಿ ಆಗ್ಲಿ ಅಥವಾ ಕೇಂದ್ರ ಸರ್ಕಾರವಾಗ್ಲಿ ಜನರನ್ನ ಅಥವಾ ರಾಜಕೀಯ ಪಕ್ಷವನ್ನ ನಿಜವಾಗಿ ಬೆದರಿಸ್ತದೆ ಅಂತಾದರೆ ಇವತ್ತು ಮಾನ್ಯ ಖರ್ಗೆ ಅವರು ಜೈಲಿನಲ್ಲಿರಬೇಕಾಗಿತ್ತು. ಮೊನ್ನೆಯಷ್ಟೇ ಅಸ್ಸಾಮಿನ ಚುನಾವಣಾ ಪ್ರಚಾರದ ಸಂದರ್ಭ ಇದೇ ಖರ್ಗೆ ಅವರು ಬಿಜೆಪಿ RSS ಕಾರ್ಯಕರ್ತರನ್ನ ಬಡಿದು ಕೊಲ್ಲಲು ಮುಸ್ಲಿಮರಿಗೆ ಬಹಿರಂಗವಾಗಿ ಕರೆ ನೀಡಿದ್ರು. ಇದು ಸಮಾಜದಲ್ಲಿ ಅಶಾಂತಿ ಸೃಷ್ಟಿಸುವ ಕರೆಯಾಗಿತ್ತು. ಯಾರನ್ನೇ ಆಗಲಿ ಬಹಿರಂಗವಾಗಿ ಬಡಿದು ಕೊಲ್ಲಲು ಕರೆ ನೀಡುವುದು ಭಾರತೀಯ ನ್ಯಾಯ ಸಂಹಿತೆಯ ಸೆಕ್ಷನ್ 196ರ ಪ್ರಕಾರ ಕ್ರಿಮಿನಲ್ ಅಪರಾಧ. ಈ ಅಪರಾಧಕ್ಕೆ 3 ವರ್ಷಗಳ ಕಠಿಣ ಶಿಕ್ಷೆ ಅಥವಾ ದಂಡ ಅಥವಾ ಎರಡನ್ನೂ ವಿಧಿಸಲು BNS ನಲ್ಲಿ ಅವಕಾಶ ಇದೆ. ಹೀಗೆ ಬಹಿರಂಗವಾಗಿ ಕರೆ ಕೊಟ್ಟ ಖರ್ಗೆ ಅವರ ವಿರುದ್ಧ ಪೊಲೀಸ್ ಕಂಪ್ಲೇಂಟ್ ದಾಖಲಾಯಿತೇ ವಿನಃ ಅವರನ್ನ ಬಂಧನ ಮಾಡುವ ಪ್ರಯತ್ನ ಆಗಲೇ ಇಲ್ಲ. ಹಾಗಾದ್ರೆ ಪ್ರಧಾನಮಂತ್ರಿ ಅವರು ಯಾವ ರಾಜಕೀಯ ಪಕ್ಷವನ್ನ ಹೆದರಿಸ್ತಾ ಇದ್ದಾರೆ? ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ತಮಿಳುನಾಡಿನಲ್ಲಿ ಬಿಜೆಪಿಯು AIDMK ಯೊಂದಿಗೆ ಮೈತ್ರಿ ಮಾಡಿಕೊಂಡದ್ದು ಅಪರಾಧ ಅಂತೆ. ಈ ಮಾತನ್ನ ಹೇಳುವ ವೇಳೆಯಲ್ಲಿಯೇ ಪ್ರಧಾನಿಯವರನ್ನ ಭಯೋತ್ಪಾದಕ ಅಂತ ಕರೆದಿದ್ದು. ನಿಮಗೂ ಗೊತ್ತಾ, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಹಾವು ಮುಂಗುಸಿಯಂತೆ ಕಿತ್ತಾಡಿಕೊಂಡಿದ್ದಂತಹ ಕಾಂಗ್ರೆಸ್ SDPI ಪಕ್ಷಗಳು ತಮಿಳುನಾಡಿನಲ್ಲಿ ಮೈತ್ರಿ ಮಾಡಿಕೊಂಡು ಸ್ಪರ್ಧಿಸ್ತಾ ಇದೆ. ತಮಿಳುನಾಡಿನಲ್ಲಿ ಇಂಡಿ ಅಲಯನ್ಸ್ ನ DMK ಪಕ್ಷ SDPIಗೆ ಒಂದು ಸ್ಥಾನವನ್ನು ಕೂಡ ಬಿಟ್ಟುಕೊಟ್ಟಿದೆ. ಅಲ್ಲಿ ಕಾಂಗ್ರೆಸ್ ನಾಯಕರು SDPI ಶಾಲ್ ಹಾಕಿಕೊಂಡು ಚುನಾವಣಾ ಪ್ರಚಾರ ಮಾಡ್ತಾ ಇದ್ದಾರೆ. ಇದು ಕಾಂಗ್ರೆಸ್ಗೆ ಅಪವಿತ್ರ ಮೈತ್ರಿ ಅಲ್ವಾ? ಕೇರಳದಲ್ಲಿ ಇವರದೇ ಪಕ್ಷ ಮುಸ್ಲಿಂ ಲೀಗ್ ಎಂಬ ಮತಾಂಧ ರಾಜಕೀಯ ಪಕ್ಷದೊಂದಿಗೆ ಅನೇಕ ವರ್ಷಗಳಿಂದ ಮೈತ್ರಿ ಮಾಡಿಕೊಂಡು ಬಂದಿದೆ. ಇದೇ ಮುಸ್ಲಿಂ ಲೀಗ್ ನವರು 2023ರಲ್ಲಿ ಕಾಂಜಂಗಾಡ್ನಲ್ಲಿ ತಮ್ಮ ರ್ಯಾಲಿಯೊಂದರಲ್ಲಿ ಹಿಂದೂಗಳನ್ನ ದೇವಸ್ಥಾನಗಳ ಮುಂದೆ ನೇತು ಹಾಕ್ತೇವೆ, ಬಹಿರಂಗವಾಗಿ ಸುಡುತ್ತೇವೆ ಅಂತ ಘೋಷಣೆ ಕೂಗಿದ್ರು. ಇಂತಹ ಮತಾಂಧ ಕಮ್ಯುನಲ್ ಪಕ್ಷಗಳೊಂದಿಗೆ ಮೈತ್ರಿ ಮಾಡಿಕೊಂಡಿರುವ ಕಾಂಗ್ರೆಸ್ ಪಕ್ಷಕ್ಕೆ DMK ಪಕ್ಷದೊಂದಿಗೆ ಬಿಜೆಪಿ ಮೈತ್ರಿ ಮಾಡಿಕೊಂಡರೆ ಪ್ರಧಾನಿ ಮೋದಿ ಅವರು ಟೆರರಿಸ್ಟ್ ಅಂತೆ. ರಾಹುಲ್ ಗಾಂಧಿ ಪಾಕಿಸ್ತಾನದಲ್ಲಿ ಅಡಗಿ ಕೂತಿರುವ ಭಾರತಕ್ಕೆ ಬೇಕಾದ ಮೋಸ್ಟ್ ವಾಂಟೆಡ್ ಭಯೋತ್ಪಾದಕ ಮಸೂದ್ ಅಜರ್ನನ್ನ ಮಸೂದ್ ಅಜರ್ ಜಿ ಅಂತ ಕರೆದಿದ್ರು. ಇನ್ನೊಬ್ಬ ಕಾಂಗ್ರೆಸ್ ನಾಯಕ ದಿಗ್ವಿಜಯ್ ಸಿಂಗ್ ಭಯೋತ್ಪಾದಕ ಹಫೀಜ್ ಸಯೀದ್ ನನ್ನ ಹಫೀಜ್ ಸಯೀದ್ ಸಾಹೇಬ್ ಅಂತ ಕರೆದಿದ್ರು. ರಣದೀಪ್ ಸುರ್ಜೇವಾಲಾ ಸಂಸತ್ ಭವನಕ್ಕೆ ದಾಳಿ ಮಾಡಿದ ಭಯೋತ್ಪಾದಕ ಅಫ್ಜಲ್ ಗುರುವನ್ನ ಅಫ್ಜಲ್ ಗುರು ಜಿ ಅಂತ ಕರೆದಿದ್ರು. मसूद अजहर जी के साथ बैठकर अफजल गुरु जी को हम पूरी न्याय प्रणाली के अनुरूप हाफिज सईद साहब, जहां तक सवाल उनका है, ಹೀಗೆ ಅಸಲಿ ಭಯೋತ್ಪಾದಕರನ್ನ ಬಹುವಚನದಲ್ಲಿ ಗೌರವ ಸಂಬೋಧನೆಯೊಂದಿಗೆ ಕರೆಯುವಂತಹ ಕಾಂಗ್ರೆಸ್ಸಿಗರು ದೇಶದ ಪ್ರಧಾನಮಂತ್ರಿಗಳಿಗೆ ಭಯೋತ್ಪಾದಕ ಅಂತ ಹೇಳುವುದು ವಿಪರ್ಯಾಸದ ಸಂಗತಿಯಷ್ಟೇ ಅಲ್ಲ, ದುರಹಂಕಾರದ ಪರಮಾವಧಿ ಕೂಡ ಹೌದು.